ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ PDF ಫೈಲ್ ಇರ್ತಕ್ಕಂಥದ್ದನ್ನು MS ವರ್ಡಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈಗ ನಿಮ್ಮ ಕಂಪ್ಯೂಟರಲ್ಲಿ PDF ಫೈಲನ್ನು ಒಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ PDF ಫೈಲನ್ನು ಓಪನ್ ಮಾಡಿ ಯಾವ ಥರ ಇರುತ್ತೆ ಎಡಿಟ್ ಮಾಡೋಕ್ಕಾಗಲ್ಲ PDF ಫೈಲಲ್ಲಿ. ಅದಕ್ಕೋಸ್ಕರ ನಾವು MS ವರ್ಡಲ್ಲಿ ಇದೇ ಟೆಕ್ಸ್ಟನ್ನು ನಾವು MS ವರ್ಡಲ್ಲಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ MS ವರ್ಡ್ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಲ್ಯಾಂಕ್ ಡಾಕ್ಯುಮೆಂಟ್ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವ ರೀತಿ ಅಂತಂದರೆ ಇನ್ಸರ್ಟಲ್ಲಿ ಹೋದರೆ ಕೊನೆಗೆ ಆಬ್ಜೆಕ್ಟ್ ಅಂತಿರುತ್ತೆ. ಲಾಸ್ಟಿಗೆ ಬಂದರೆ ಅದರಲ್ಲಿ ಯಾರೋ ಮಾರ್ಕ್ ಕ್ಲಿಕ್ ಮಾಡಿದರೆ ಟೆಕ್ಸ್ಟ್ ಫ್ರಮ್ ಫೈಲ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವುದು PDF ಫೈಲ್ ಇರುತ್ತಲ್ಲ ಅದನ್ನು ತಗೊಂಡು ಇನ್ಸರ್ಟ್ ಮಾಡಿ. ಇನ್ಸರ್ಟ್ ಮಾಡಿದರೆ ನಿಮ್ದೇನು ಅದರಲ್ಲಿ PDF ಫೈಲಲ್ಲಿ ಏನು ಟೆಕ್ಸ್ಟ್ ಇರುತ್ತಲ್ಲ ಅದೆಲ್ಲ ಇಲ್ಲಿ ವರ್ಡಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ವರ್ಡಲ್ಲಿ ಈಸಿಯಾಗಿ ಇದನ್ನು ನೀವು ಎಡಿಟ್ ಮಾಡ್ಬೋದು. ಈ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಬೋದು ಮತ್ತು ಸ್ಪೇಸ್ ಬಾರ್ ಕೊಟ್ಟು ಸ್ಪೇಸ್ ಕೊಡ್ಬೋದು. ಮತ್ತು ಇದರಲ್ಲಿ ಏನಾದರೂ ಟೆಕ್ಸ್ಟ್ ಇನ್ಸರ್ಟ್ ಮಾಡೋಕ್ಕಂದರೆ ಟೆಕ್ಸ್ಟ್ ಕೂಡ ಮಾಡ್ಬೋದು. ಕ್ಯಾಪಿಟಲ್ ಲೆಟ್ರ್ ಬರಿಬೋದು, ಇಲ್ಲ ಸ್ಮಾಲ್ ಲೆಟರ್ಸಲ್ಲಿ ಆದರೂ ಬರಿಬೋದು. ಅದು ಯಾವ ರೀತಿ ಬೇಕಾದರೂ ನೀವು ಇದರಲ್ಲಿ ಟೈಪ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು ಮತ್ತು ಈ ಟೆಕ್ಸ್ಟನ್ನು ಡಿಲೀಟನ್ನು ಮಾಡ್ಬೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ಮತ್ತು ಇದರಲ್ಲಿ ಬೋಲ್ಡ್ ಲೆಟರ್ ಮಾಡ್ಬೋದು, ಆಮೇಲೆ ಅಂಡರ್ಲೈನ್ ಮಾಡ್ಬೋದು. ನೆಕ್ಸ್ಟ್ ನೀವು ಕಲರಿಂಗ್ ಬೇಕಂತಂದರೆ ಅದಕ್ಕೆ ಕಲರ್ ಕೊಡ್ಬೋದು. ನೀವು ವರ್ಡಲ್ಲಿ ಏನು ಎಡಿಟಿಂಗ್ ಏನು ಮಾಡ್ತಿರಲ್ಲ ಅದಿಷ್ಟನ್ನು ಈ ಫೈಲಲ್ಲಿ ನೀವು ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೇನು ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದು ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಯೂಸ್ಫುಲ್ ಆಗುತ್ತೆ. ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ.